ದೊರೆ ರಾವಣನಿಗೆ ಅಸಾಧಾರಣ ಸಂತೋಷವಾಯಿತು. ಅವರು ತರ್ಕಿಸಿದರು, ನಾನು ಭೂಮಿಯ ಎಲ್ಲಾ ರಾಜರನ್ನೂ ಸೋಲಿಸಿದರೆ ಸ್ವರ್ಗದ ಪ್ರಪಂಚದ ದೇವತೆಗಳನ್ನು ಏಕೆ ಸೋಲಿಸಬಾರದು? ಈ ವಿಚಾರವು ಅವನಿಗೆ ಬಂದಾಗ ಅವನು ತನ್ನ ಮಗ ಮೇಘನನ್ನು ಕರೆದು ಹೇಳಿದನು, ಕುವರ, ದಿವ್ಯ ಜೀವಿಗಳ ಅಧಿಪತಿಯಾದ ಇಂದ್ರದೇವನು ಅತ್ಯಂತ ಅಹಂಕಾರಿ. ನಾವು ಅವನನ್ನು ಜಯಿಸಬೇಕು, ನಡೆ ಎನ್ನುತ್ತಾನೆ. ರಾವಣ ಮತ್ತು ಮೇಘ ಬೃಹತ್ ಸಶಸ್ತ್ರ ಪಡೆಯೊಂದಿಗೆ ಇಂದ್ರನ ರಾಜಧಾನಿ ಅಮರಾವತಿಯನ್ನು ದಿಗ್ಬಂಧನ ಮಾಡಿದರು. ದೈವಿಕ ಜೀವಿಗಳು ಮತ್ತು ರಾವಣನ ಸೈನ್ಯದ ನಡುವೆ ಘೋರ ಕಾಳಗ ನಡೆಯಿತು. ಕೊನೆಯಲ್ಲಿ ರಾವಣ ಮೇಲುಗೈ ಸಾಧಿಸಿ ಇಂದ್ರನನ್ನು ವಶಪಡಿಸಿಕೊಂಡನು. ಮೇಘನ, ನೀನು ಇಂದ್ರನನ್ನು ನಮ್ಮ ಊರಿಗೆ ಕರೆದುಕೊಂಡು ಹೋಗು, ನಾನು ಅಮರಾವತಿಯನ್ನು ಲೂಟಿ ಮಾಡುತ್ತೇನೆ ಎಂದ ರಾವಣ. ಲಂಕಾ ಪಟ್ಟಣವನ್ನು ತಲುಪಿದಾಗ ಇಂದ್ರನು ಬೆಂಬಲದ ಪ್ರಮುಖ ಬಿಂದುವನ್ನು ಜೋಡಿಸಿದನು. ಇಂದ್ರನನ್ನು ಸೆರೆಹಿಡಿದು ನೋಡಿದಾಗ ರಾವಣನ ಅನುಯಾಯಿಗಳೆಲ್ಲರೂ ಅವನನ್ನು ಗೇಲಿ ಮಾಡಿದರು. ಇಂದ್ರನು ವೇದನೆಯಿಂದ ಕೇಳಿದನು, ಬ್ರಹ್ಮನು ನನ್ನನ್ನು ರಕ್ಷಿಸು. ಆ ಪ್ರಾರ್ಥನೆಯನ್ನು ಕೇಳಿದ ಬ್ರಹ್ಮದೇವನು ರಾವಣನ ಆಸ್ಥಾನಕ್ಕೆ ಬಂದು, ರಾವಣ, ನೀನು ಸ್ವರ್ಗದ ಒಡೆಯನಾದ ಇಂದ್ರನನ್ನು ಬಂಧಿಸಿರುವುದು ಸರಿಯಲ್ಲ, ಅವನನ್ನು ಬಿಡು ಎಂದು ಹೇಳಿದನು. ರಾವಣನು ಬ್ರಹ್ಮನನ್ನು ನೋಡಿ ಬಹಳ ಸಂತೋಷಪಟ್ಟನು ಮತ್ತು ಇಂದ್ರನನ್ನು ಬಿಡುಗಡೆ ಮಾಡಿ, ಹಾಗೆಯೇ ಆಗಲಿ ಎಂದು ಹೇಳಿದನು. ಆ ವಿಜಯೋತ್ಸವದ ಚಿತ್ರಣವಾಗಿ ಲಂಕೆಯಿಂದಲೇ ಆಚರಣೆಗಳು ಆರಂಭವಾದವು. ಭೂಲೋಕದ ಪ್ರತಿಯೊಬ್ಬ ಅಧಿಪತಿಗಳು ಅದರಲ್ಲಿ ಪಾಲ್ಗೊಳ್ಳಲು ಬಂದರು. ಅವರು ರಾವಣನ ಧೈರ್ಯವನ್ನು ಗಮನಿಸಿದರು. ಆಗ ಅಲ್ಲಿಗೆ ಮಹರ್ಷಿ ನಾರದರು ಬರುತ್ತಾರೆ. ರಾವಣಾಸುರ, ಜಗತ್ತಿನ ಪ್ರತಿಯೊಬ್ಬ ದೊರೆಗಳು ನಿನ್ನನ್ನು ಸಂಭ್ರಮದಿಂದ ಹೊಗಳಿದ್ದಾರೆ. ಅದೇನೇ ಇರಲಿ, ಒಬ್ಬನೇ ಕಪಿರಾಜ ನಿನ್ನ ಬಗ್ಗೆ ಪ್ರೀತಿಯಿಂದ ಮಾತಾಡಿದ. ಯಾರು ಆ ಕಪಿರಾಜ ಎಂದು ಸಿಟ್ಟಿನಿಂದ ಕೇಳಿದ ರಾವಣ. ಆತನ ಹೆಸರು ವಾಲಿ. ಆ ಕಪಿಗಳ ರಾಜನನ್ನು ನಿನ್ನ ಕಂಬಕ್ಕೆ ಕಟ್ಟಿ ಬುದ್ಧಿ ಕಲಿಸಬೇಕು ರಾವಣ, ಬೇಕಾದರೆ ನನ್ನ ಜೊತೆ ಬಾ, ಅವನಿರುವಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದರು ನಾರದರು. ರಾವಣ ತನ್ನ ಸೈನ್ಯವನ್ನು ಸಜ್ಜುಗೊಳಿಸುವಂತೆ ಮಗ ಮೇಘನಾದನಿಗೆ ಹೇಳಿದ. ಆಗ ನಾರದರು, ಕಪಿಯೊಂದರ ಜೊತೆ ಯುದ್ಧ ಮಾಡುವುದಕ್ಕೆ ಸೈನ್ಯ ಯಾಕೆ ರಾವಣ, ನೀನೊಬ್ಬನೇ ಸೋಲಿಸಬಹುದು ಬಾ ಎನ್ನುತ್ತಾ ರಾವಣನನ್ನು ವಾಲಿಯ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅವರಿಬ್ಬರೂ ಒಂದು ಇಳಿಜಾರಿನ ಬೆಟ್ಟವೊಂದರ ಮುಂದೆ ನಿಂತರು. ಆಗ ನಾರದನು, ಆಗೋ ನೋಡು ವಾಲಿ ಎಂದರು. ಎಲ್ಲಿ? ಇಲ್ಲಿ ಬೆಟ್ಟ ಮಾತ್ರ ಕಾಣುತ್ತಿದೆಯಲ್ಲ ಎಂದ ರಾವಣ ಹೇಳಿದ. ಬೆಟ್ಟದಂತೆ ಕುಳಿತಿರುವವನೇ ವಾಲಿ, ಅವನು ಪ್ರಾರ್ಥನೆ ಮಾಡುತ್ತಿರುವ ಹಾಗೆ ಕಾಣುತ್ತಾನೆ. ಇದೇ ಸರಿಯಾದ ಸಮಯ, ಅವನ ಬಾಲವನ್ನು ಹಿಡಿದು ಎಳೆ ಎಂದು ನಾರದರು ಸಲಹೆ ನೀಡುತ್ತಾರೆ. ವಾಲಿಯ ರಚನೆಯನ್ನು ಕಂಡು ರಾವಣನಿಗೆ ಭಯವಾಯಿತು. ಅವನು ಮೇಲನ ಬಾಲವನ್ನು ಹಿಡಿದೇಳದ, ಗಟ್ಟಿಯಾಗಿ ಎಳೆಯಿರಿ ಎಂದು ನಾರದರು ಹೇಳಿದರು. ರಾವಣ ಅಬ್ಬರದಿಂದ ಎಳೆದ. ವಾಲಿಯ ಬಾಲವು ರಾವಣನ ಬಲಗೈಯ ಮೇಲೆ ಏರಿತು ಮತ್ತು ಮಡಚಿಕೊಂಡಿತು. ತಕ್ಷಣ ಏನು ಮಾಡಬೇಕೆಂದು ಅರ್ಥವಾಗದೆ ರಾವಣನು ತನ್ನ ಎಡಗೈಯಿಂದ ಬಾಲವನ್ನು ಹಿಡಿದನು. ಆ ಕೈಯ ಮೇಲೂ ಬಾಲ ಮಡಚಿಕೊಂಡಿತು. ಆಗ ಆ ಸಮಯದಲ್ಲಿ ಬಲ ರಾವಣನ ಮೈಗೆಲ್ಲ ಗಟ್ಟಿಯಾಗಿ ಗಾಯವಾಯಿತು. ಆಗ ನಾರದ ಮುನಿ, ರಾವಣ, ನನಗೆ ಬೇರೆ ಕೆಲಸವಿದೆ, ಹೋಗುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ. ವಾಲಿಯ ಸುತ್ತಲೂ ಪ್ರಾರ್ಥಿಸುವ ಹಿನ್ನೆಲೆಯಲ್ಲಿ ಅವನು ಮೇಲಕ್ಕೆ ಹಾರಿದನು ಮತ್ತು ತನ್ನ ಬಾಲದಿಂದ ಸೀಮಿತವಾದ ರಾವಣನು ಕಣಿವೆಗಳು, ಇಳಿಜಾರು ಮತ್ತು ಸಮುದ್ರಗಳ ಮೇಲೆ ಹಾರಿದನು. ವಾಲಿ ತನ್ನೂರಿಗೆ ಬಂದಾಗ ರಾಜಸಭೆಯನ್ನು ಕರೆಯಲಾಯಿತು. ವಾನರರೆಲ್ಲ ಸಭೆಗೆ ಬಂದು ವಾಲಿಯ ಬಾಲದ ಮೇಲೆ ಮುಖವನ್ನು ಜೀವಿಯಂತೆ ಬಚ್ಚಿಟ್ಟುಕೊಂಡಿದ್ದ ರಾವಣನನ್ನು ಅಪಹಾಸ್ಯ ಮಾಡಿದರು. ಆಗ ವಾಲಿ, ಯಾರದು, ನನ್ನ ಬಾಲದಲ್ಲಿರುವವರು ಎನ್ನುತ್ತಾ ಕೆಳಗೆ ನೋಡಿದ. ರಾವಣನನ್ನು ಕಂಡು ಆಶ್ಚರ್ಯದಿಂದ, ಇದೇನು ಲಂಕಾಧಿಪತಿ ನನ್ನ ಬಾಲದಲ್ಲಿ, ನೀನು ಹೇಗೆ ಬಂದೆ ಎಂದು ಕೇಳಿದ. ರಾವಣ ನಡೆದುದನ್ನೆಲ್ಲ ವಿವರಿಸಿದ. ಆಗ ವಾಲಿ ರಾವಣನನ್ನು ಬಂಧನದಿಂದ ಬಿಡಿಸಿ, ರಾವಣಾಸುರ ಅಹಂಭಾವ ಯಾವಾಗಲೂ ಮನುಷ್ಯನನ್ನು ಆಪತ್ತಿಗೆ ತಳ್ಳುತ್ತದೆ, ನನ್ನಿಂದಾದ ತೊಂದರೆಗೆ ಕ್ಷಮಿಸು ಎನ್ನುತ್ತಾ ರಾವಣನನ್ನು ಬೀಳ್ಕೊಡುತ್ತಾನೆ.